ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 21ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ ಇವತ್ತು 190 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಮತ್ತೆ 17,100ರ ಮೇಲ್ಗಡೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ ನಲ್ಲೂ ಕೂಡ ಇವತ್ತು 445 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 532 ಪಾಯಿಂಟ್ಗಳ ಗೇನ್ ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನಮಗೆ HDFC ಲೈಫ್ ನೋಡೋದಕ್ಕೆ ಸಿಗ್ತದೆ. 3.5% ಹೆಚ್ಚಿನ ಗೇನ್ಸ್ HDFC ಲೈಫ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ರಿಲಯನ್ಸ್ ಕೂಡ ಇವತ್ತು 3% ನಷ್ಟು ಜಂಪ್ ಆಗಿದೆ. ರಿಲಯನ್ಸ್ 52 ವೀಕ್ ಲೋ ಅನ್ನು ಟಚ್ ಮಾಡಿತ್ತು. ಕಂಟಿನ್ಯೂಸ್ ಒಂದು ವಾರದಿಂದ ರಿಲಯನ್ಸ್ ನಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಲೋವರ್ ಲೆವೆಲ್ ಗಳಿಂದ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಬಜಾಜ್ ಫಿನಾನ್ಸ್ ಕೂಡ ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟಿದೆ. ಸೊ 5,500 ಬಜಾಜ್ ಫಿನಾನ್ಸ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ ನ ಹತ್ತಿರ ಬಜಾಜ್ ಫಿನಾನ್ಸ್ ಹೋದಾಗ ಆ ಲೆವೆಲ್ ನಿಂದ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗೋದು ಕಾಣಿಸುತ್ತೆ. ಸೊ ಇದನ್ನ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ. ಹಾಗೆ ಬಜಾಜ್ ಆಟೋ ಕೂಡ ಇವತ್ತು ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. 2.5% ಹೆಚ್ಚಿನ ಗೇನ್ಸ್ ಬಜಾಜ್ ಆಟೋ ನಲ್ಲಿ ನೋಡೋದಕ್ಕೆ ಸಿಕ್ತು. ಟೈಟನ್ ಕೂಡ 2% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಇವತ್ತು HUL ನೋಡೋದಕ್ಕೆ ಸಿಗ್ತದೆ. HUL ನಲ್ಲಿ 2% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ ಕೂಡ 2% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಬ್ರಿಟಾನಿಯಾ ಮತ್ತೆ ಟೆಕ್ ಮಹೀಂದ್ರದಲ್ಲೂ ಕೂಡ ಇವತ್ತು 1% ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. TCS ಕೂಡ 1% ಕರೆಕ್ಟ್ ಆಗಿದೆ. IT ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ತುಂಬಾನೇ ಕರೆಕ್ಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. US ಬ್ಯಾಂಕ್ ಗಳಲ್ಲಿ ಕ್ರೈಸಿಸ್ ನೋಡೋದಕ್ಕೆ ಸಿಗ್ತದೆ. ಅದರ ಒಂದು ಎಫೆಕ್ಟ್ IT ಸೆಕ್ಟರ್ ನ ಸ್ಟಾಕ್ ಗಳಲ್ಲೂ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ BFS ಸೆಕ್ಟರ್ ಅಂದ್ರೆ ಬ್ಯಾಂಕಿಂಗ್ ಮತ್ತೆ ಫಿನಾನ್ಸ್ ಸೆಕ್ಟರ್ ಏನಿದೆ ಅದು IT ಇಂಡಸ್ಟ್ರಿಯ ಮೇಜರ್ ಒಂದು ಸೆಕ್ಟರ್ ಆಗಿರುತ್ತೆ. ಈ ಒಂದು ಸೆಕ್ಟರ್ ನಿಂದ ಹೆಚ್ಚಿನ ಪ್ರಾಜೆಕ್ಟ್ಸ್ ಗಳು ಕೂಡ IT ಇಂಡಸ್ಟ್ರಿಗೆ ಸಿಗ್ತಿರುತ್ತೆ. US ನಲ್ಲಿ ಬ್ಯಾಂಕಿಂಗ್ ಕ್ರೈಸಿಸ್ ಆಗ್ತಿರೋದ್ರಿಂದ ಹೆಚ್ಚಿನ ಒಂದು ಸ್ಪೆಂಡಿಂಗ್ ಅನ್ನ ಬ್ಯಾಂಕ್ ಗಳು ಈಗ IT ಸೆಗ್ಮೆಂಟ್ ನಲ್ಲಿ ಮಾಡುವಂತ ಚಾನ್ಸಸ್ ಕಡಿಮೆ ಇರೋದ್ರಿಂದ IT ಕಂಪನಿಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗಬಹುದು ಅಂತ ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡಿದ್ದಾರೆ. ಅದರಿಂದ IT ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಬಟ್ TCS, ಇನ್ಫೋಸಿಸ್, HCL, ಟೆಕ್ ಮಹೀಂದ್ರ ಹೆಚ್ಚಿನ ಒಂದು ಎಕ್ಸ್ಪೋಜರ್ ಅನ್ನ ಬ್ಯಾಂಕಿಂಗ್ ಮತ್ತೆ ಫಿನಾನ್ಸ್ ಸೆಕ್ಟರ್ ಅಲ್ಲಿ ಹೊಂದಿಲ್ಲ. ಹೆಚ್ಚಿನ ಒಂದು ಎಕ್ಸ್ಪೋಜರ್ ಅನ್ನ BFS ಸೆಕ್ಟರ್ ನಲ್ಲಿ ಹೊಂದಿರುವಂತಹ ಲಾರ್ಜ್ ಕ್ಯಾಪ್ ಕಂಪನಿ ವಿಪ್ರೋ ಆಗಿರುತ್ತೆ. ಹಾಗೆ ಎಂಫಸಿಸ್ ಕೂಡ ಹೆಚ್ಚಿನ ಒಂದು ಎಕ್ಸ್ಪೋಜರ್ ಅನ್ನ BFS ಸೆಗ್ಮೆಂಟ್ ಅಲ್ಲಿ ಹೊಂದಿದ್ದಾರೆ. LTI ಮೈಂಟ್ರಿ ಕೂಡ ಹೆಚ್ಚಿನ ಒಂದು ಎಕ್ಸ್ಪೋಜರ್ ಅನ್ನ BFS ಸೆಕ್ಟರ್ ಅಲ್ಲಿ ಹೊಂದಿಲ್ಲ. ಸೊ ಅದರಿಂದ TCS, ಇನ್ಫೋಸಿಸ್, HCL, ಟೆಕ್ ಮಹೀಂದ್ರ, LTI ಮೈಂಟ್ರಿಗೆ ಹೆಚ್ಚಿನ ಒಂದು ಎಫೆಕ್ಟ್ ಆಗೋದಿಲ್ಲ. ಇನ್ಫೋಸಿಸ್ ಮತ್ತೆ ವಿಪ್ರೋನಲ್ಲಿ ಸ್ವಲ್ಪ ಪ್ಯಾನಿಕ್ ನಮಗೆ ನೋಡೋದಕ್ಕೆ ಸಿಗಬಹುದು. ವಿಪ್ರೋ 52 ವೀಕ್ ಲೋ ಹತ್ರ ಕೂಡ ಈಗ ಟ್ರೇಡ್ ಆಗ್ತಾ ಇದೆ. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ IT ಇಂಡೆಕ್ಸ್ ನಲ್ಲಿ ಇವತ್ತು ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 1% ಡೌನ್ ಸೈಡ್ ನೊಂದಿಗೆ ನಿಫ್ಟಿ IT ಇಂಡೆಕ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದು ಶಾರ್ಟ್ ಟರ್ಮ್ ನ ಒಂದು ಪ್ಯಾನಿಕ್ ಆಗಿರುತ್ತೆ. ಸೊ ಯಾರೆಲ್ಲ IT ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರಿ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. ಸೊ ರಿಸೆಷನ್ ಬರುತ್ತೆ ಅನ್ನೋದು ಒಂದು ನ್ಯೂಸ್ ಇತ್ತು. ರಿಸೆಷನ್ ಬರಲಿಲ್ಲ. ಆದ್ರೆ ಈಗ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಸ್ವಲ್ಪ ಪ್ಯಾನಿಕ್ ಇರೋದ್ರಿಂದ IT ಸೆಕ್ಟರ್ ನ ಸ್ಟಾಕ್ ಗಳು ಕರೆಕ್ಟ್ ಆಗ್ತದೆ. ಈ ಒಂದು ಆಪರ್ಚುನಿಟಿಯನ್ನ ಬಳಸಿಕೊಂಡು ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಆಡ್ ಮಾಡ್ತಾ ಹೋಗಬಹುದಾಗುತ್ತೆ. PVR ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ತು. PVR ಅಲ್ಲಿ 2.5% ಸ್ಟೇಕ್ ಅನ್ನ ವಾರ್ಬರ್ಗ್ ಪಿನಾಕಸ್ ಸೆಲ್ ಮಾಡಿದ್ದಾರೆ. ಬಟ್ ಈ 2.5% ಸ್ಟೇಕ್ ಏನಿದೆ ಅದನ್ನ SBI ಮ್ಯೂಚುವಲ್ ಫಂಡ್ ಹಾಗೆ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಬೈ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಆಲ್ರೆಡಿ ICICI ಪ್ರುಡೆನ್ಷಿಯಲ್ ಹಾಗೆ SBI ಮ್ಯೂಚುವಲ್ ಫಂಡ್ PVR ನಲ್ಲಿ 10% ಹೋಲ್ಡಿಂಗ್ ಅನ್ನು ಹೊಂದಿದ್ರು. ಮತ್ತೆ 2.5% ಹೋಲ್ಡಿಂಗ್ ಅನ್ನು ಅವರು ಬೈ ಮಾಡ್ಕೊಂಡಿದ್ದಾರೆ. ಹಾಗೆ ಒಳ್ಳೆ ಒಂದು ಬೈ ರೇಟಿಂಗ್ ಕೂಡ PVR ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. PVR ಮತ್ತೆ ಐನಾಕ್ಸ್ ನ ಮರ್ಜರ್ ಆದ್ಮೇಲೆ ವರ್ಲ್ಡ್ ನಲ್ಲೇ 5ನೇ ಅತಿ ದೊಡ್ಡ ಮಲ್ಟಿಪ್ಲೆಕ್ಸ್ ಚೈನ್ ಆಗುತ್ತೆ PVR ಐನಾಕ್ಸ್. 1650ಕ್ಕೂ ಹೆಚ್ಚಿನ ಸ್ಕ್ರೀನ್ಸ್ ಗಳನ್ನ ಇವರು ಇಂಡಿಯಾದಲ್ಲಿ ರನ್ ಮಾಡ್ತಾರೆ. ಅದರಿಂದ ಒಳ್ಳೆ ಒಂದು ಪೊಟೆನ್ಶಿಯಲ್ ಇದೆ ಅನ್ನೋದು ಅನಲಿಸ್ಟ್ ಗಳ ವ್ಯೂ ಆಗಿರುತ್ತೆ. ಸೊ ಒಳ್ಳೆ ಒಂದು P ರೇಷಿಯೋನಲ್ಲಿ ಈಗ PVR ಟ್ರೇಡ್ ಆಗ್ತಿದೆ. ಐನಾಕ್ಸ್ ನ ಮರ್ಜರ್ ಆದ್ಮೇಲೆ ವ್ಯಾಲ್ಯೂಯೇಷನ್ ಇನ್ನಷ್ಟು ಇಂಪ್ರೂವ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಎಲ್ಲರ ಕ್ಯಾಪಿಟಲ್ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿ 2,600ರ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಒಂದಿಗೆ ಟ್ರೇಡ್ ಆಗ್ತಿರುವಂತಹ PVR ನಲ್ಲಿ 31% ಅಪ್ಸೈಡ್ ಬರ್ಬೋದು ಅನ್ನೋದು ಎಲ್ಲರ ಕ್ಯಾಪಿಟಲ್ ನ ಒಂದು ವ್ಯೂ ಆಗಿರುತ್ತೆ. PVR ಈಗ 1,500-1,600 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಬ್ರೋಕರೇಜ್ ಗಳ ಆವರೇಜ್ ಟಾರ್ಗೆಟ್ ನಮಗೆ 2,000 ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ವರ್ಷದಲ್ಲಿ PVR 2,000ವರೆಗೂ ಹೋಗ್ಬೋದು ಅನ್ನುವಂತ ವ್ಯೂಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಬಟ್ ಒಳ್ಳೊಳ್ಳೆ ಮೂವೀಸ್ ಗಳು ಬರಬೇಕಾಗುತ್ತೆ. PVR ನಲ್ಲಿ ಒಳ್ಳೆ ಒಂದು ಟಿಕೆಟ್ ಸೇಲ್ಸ್ ಆದಾಗ ಮಾತ್ರ ಅವರು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಜನರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. L&T ಇನ್ನೊಂದು ಆರ್ಡರ್ ನ ಪಡ್ಕೊಂಡಿದ್ದಾರೆ. ಓವರ್ಸೀಸ್ ಅಂದ್ರೆ ಫಾರಿನ್ ಕಂಟ್ರಿಯಿಂದ ಇವರಿಗೆ ಈ ಒಂದು ಆರ್ಡರ್ ಸಿಕ್ಕಿದೆ. 5,000ರಿಂದ 7,000 ಕೋಟಿಯ ಆರ್ಡರ್ ಆಗಿರುತ್ತೆ. ಇದು ಹೈಡ್ರೋಕಾರ್ಬನ್ ಸೆಗ್ಮೆಂಟ್ ನಲ್ಲಿ ಈ ಒಂದು ಆರ್ಡರ್ ನ L&T ಪಡ್ಕೊಂಡಿದ್ದಾರೆ. ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ಮತ್ತೆ ಇನ್ಸ್ಟಾಲೇಷನ್ ಸರ್ವಿಸಸ್ ಅನ್ನ L&T ಫಾರಿನ್ ಕಂಪನಿಗೆ ಪ್ರೊವೈಡ್ ಮಾಡ್ತಾರೆ. ಸೊ 5,000ರಿಂದ 7,000 ಕೋಟಿಯ ಆರ್ಡರ್ L&T ಗೆ ಸಿಕ್ಕಿರೋದ್ರಿಂದ L&T ಸ್ಟಾಕ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ತು. 2,200ರ ಮೇಲ್ಗಡೆ ಈಗ L&T ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನ L&T ಹೊಂದಿದೆ. ಸೊ ಒಳ್ಳೆ ಒಂದು ಆರ್ಡರ್ ಬೇರೆ ಬೇರೆ ಸೆಗ್ಮೆಂಟ್ ಗಳಿಂದ ಸಿಕ್ತಿರೋದು ಖಂಡಿತವಾಗ್ಲೂ L&T ಗೆ ಪಾಸಿಟಿವ್ ಆಗುತ್ತೆ. ಉದಯ್ ಶಿವಕುಮಾರ್ ಇನ್ಫ್ರಾ ಲಿಮಿಟೆಡ್ IPO ಕರ್ನಾಟಕದ ಕಂಪನಿಯ IPO ಮಾರ್ಕೆಟ್ ನಲ್ಲಿ ಓಪನ್ ಇದೆ.
ಸೊ ಈ ಕಂಪನಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಯನ್ನು ನಡೆಸ್ತಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜೊತೆಯಲ್ಲಿ ಕೂಡ ಇವರು ಪಾರ್ಟ್ನರ್ಶಿಪ್ ಅನ್ನು ಹೊಂದಿದ್ದಾರೆ. ಹಾಗೇನೆ ಧಾರವಾಡ, ಹರಿಹರ, ದಾವಣಗೆರೆ ಈ ಎಲ್ಲ ಕಡೆಗಳಲ್ಲೂ ಕೂಡ ಹೈವೇ ಕನ್ಸ್ಟ್ರಕ್ಷನ್ ಅನ್ನ ಮಾಡುವಂತ ಕಂಪನಿ ಆಗಿರುತ್ತೆ. ಸೊ ಉದಯ್ ಶಿವಕುಮಾರ್ ಇನ್ಫ್ರಾ ಲಿಮಿಟೆಡ್ ನ IPO ಮಾರ್ಚ್ 20ಕ್ಕೆ ಓಪನ್ ಆಗಿದೆ. ಮಾರ್ಚ್ 23 ಗುರುವಾರದವರೆಗೂ ಈ ಒಂದು IPO ಓಪನ್ ಇರುತ್ತೆ. ಕಂಪನಿಯ ಪ್ರೈಸ್ ಬ್ಯಾಂಡ್ ಲೋವರ್ ಲೆವೆಲ್ ಅಲ್ಲಿ 33 ರೂಪಾಯಿ ಸೆಟ್ ಆಗಿದೆ. ಕಟ್ ಆಫ್ ಪ್ರೈಸ್ 35 ಆಗಿರುತ್ತೆ. ಸೊ ಟೋಟಲ್ 428 ಶೇರ್ಗಳ ಲಾಟ್ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಫೈನಾನ್ಷಿಯಲ್ಸ್ ಈ ಒಂದು ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ ನ ಕಂಪನಿ, ಮೈಕ್ರೋ ಕ್ಯಾಪ್ ನ ಕಂಪನಿ ಅಂತ ಕೂಡ ಹೇಳ್ಬೋದಾಗುತ್ತೆ. 2020 ಫೈನಾನ್ಷಿಯಲ್ ಇಯರ್ ನಲ್ಲಿ 10 ಕೋಟಿಯ ಪ್ರಾಫಿಟ್ಸ್ ಅನ್ನ ಕಂಪನಿ ಮಾಡಿದೆ. ಹಾಗೆ 2021 ಫೈನಾನ್ಷಿಯಲ್ ಇಯರ್ ನಲ್ಲಿ 9 ಕೋಟಿಯ ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ 2022 ಫೈನಾನ್ಷಿಯಲ್ ಇಯರ್ ನಲ್ಲಿ 2 ಕ್ವಾರ್ಟರ್ಗಳಲ್ಲಿ ಇವರು 10 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಸ್ಮಾಲ್ ಕ್ಯಾಪ್ ನ ಕಂಪನಿ ಆಗಿರೋದ್ರಿಂದ ನಮಗೆ ಪ್ರಾಫಿಟ್ಸ್ ಕೂಡ ಕಡಿಮೆನೆ ಕಾಣಿಸುತ್ತೆ. ಹಾಗೆ ಇಶ್ಯೂ ಸೈಜ್ ಕೂಡ ತುಂಬಾ ಕಡಿಮೆನೇ ಇದೆ. 66 ಕೋಟಿಯ ಇಶ್ಯೂ ಸೈಜ್ ನೊಂದಿಗೆ ಕಂಪನಿ ಮಾರ್ಕೆಟ್ ನಲ್ಲಿ ಲಾಂಚ್ ಆಗ್ತಿದ್ದಾರೆ. ಹಾಗೆ ನಮಗೆ 11 ರೂಪಾಯಿಯ ಪ್ರೀಮಿಯಂ ಕೂಡ ನೋಡೋದಕ್ಕೆ ಸಿಗ್ತದೆ. 428 ಶೇರ್ಗಳ ಲಾಟ್ ಆಗಿರೋದ್ರಿಂದ ಸೊ ಹತ್ತತ್ರ 5,000 ರೂಪಾಯಿಯ ಗೇನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ಸ್ ಇದೆ. 35 ರೂಪಾಯಿಯ ಪ್ರೈಸ್ ಬ್ಯಾಂಡ್ ಇದ್ದು 11 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಸೊ ಕೊನೆ ದಿನದವರೆಗೂ ವೇಟ್ ಮಾಡಿ QIB ಮತ್ತೆ NIA ಕ್ಯಾಟಗರಿಯಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಬರ್ತಿದೆ ಅದನ್ನ ಅಬ್ಸರ್ವ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಬಟ್ ಸಣ್ಣ ಸೈಜ್ ನ IPO ಆಗಿರೋದ್ರಿಂದ ತುಂಬಾ ಬೇಗ ಓವರ್ ಸಬ್ಸ್ಕ್ರೈಬ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. 2ನೇ ದಿನದ ಸಬ್ಸ್ಕ್ರಿಪ್ಷನ್ ನಂತರ QIB ಕ್ಯಾಟಗರಿ 1 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ 3 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ 2 ಟೈಮ್ ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 2 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಸೊ ಕಂಪನಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಪರೇಟ್ ಮಾಡ್ತಿದೆ. ಸೊ ಅದರಿಂದ ಇನ್ವೆಸ್ಟರ್ಸ್ಗಳು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿಲ್ಲ. ಬಟ್ ಕೊನೆ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೇ ರೀತಿಯಲ್ಲಿ ಸ್ಟೇಬಲ್ ಆಗಿ ಇದ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಕಡಿಮೆ ಆಗುವಂತ ಚಾನ್ಸ್ ಇದೆ. ಸೊ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಖಂಡಿತವಾಗ್ಲೂ ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಬ್ಯಾಂಕ್ ಆಫ್ ಬರೋಡಾದ ಇನ್ಶೂರೆನ್ಸ್ ಚೈನ್ ಆಗಿರುವಂತಹ ಕಂಪನಿ ಇಂಡಿಯಾ ಫಸ್ಟ್ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಸೆಬಿ ಕಡೆಯಿಂದ IPO ತರೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. 500 ಕೋಟಿಯ IPO ನ ತರೋದಕ್ಕೆ. ಸೊ ಅದಕ್ಕೆ ಈಗ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಇವರು ಸದ್ಯದಲ್ಲೇ ತಮ್ಮ IPO ನ ಲಾಂಚ್ ಮಾಡುವಂತ ಚಾನ್ಸಸ್ ಇರುತ್ತೆ. IDFC ಫಸ್ಟ್ ಬ್ಯಾಂಕ್ ನಲ್ಲೂ ಕೂಡ ಇವತ್ತು 3% ಅಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. IDFC ಫಸ್ಟ್ ಬ್ಯಾಂಕ್ ನಲ್ಲಿ IDFC ಲಿಮಿಟೆಡ್ ಮರ್ಜ್ ಆಗುತ್ತೆ ಅನ್ನುವಂತ ಒಂದು ನ್ಯೂಸ್ ಇತ್ತು. ಸೊ ಅದಾದ್ಮೇಲೆ ಸ್ವಲ್ಪ ದಿನಗಳ ಕಾಲ ಈ ಒಂದು ಮರ್ಜರ್ ನ ಬಗ್ಗೆ ಯಾವುದೇ ಒಂದು ಡಿಸ್ಕಷನ್ ಆಗಿರಲಿಲ್ಲ. ಬಟ್ ಈಗ IDFC ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. 2023 ಫೈನಾನ್ಷಿಯಲ್ ಇಯರ್ ನಲ್ಲಿ IDFC ಫಸ್ಟ್ ಬ್ಯಾಂಕ್ ನಲ್ಲಿ IDFC ಮರ್ಜ್ ಆಗುತ್ತೆ ಅಂತ. ಸೊ ಈ ಒಂದು ನ್ಯೂಸ್ ನಿಂದ ನಮಗೆ IDFC ಫಸ್ಟ್ ಬ್ಯಾಂಕ್ ಹಾಗೇನೆ IDFC ಸ್ಟಾಕ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. IDFC ಲಿಮಿಟೆಡ್ ಕೂಡ 3% ಅಷ್ಟು ಗೇನ್ ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ಸೊ IDFC ಫಸ್ಟ್ ಬ್ಯಾಂಕ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗುತ್ತೆ. ಸೊ ಈ ಒಂದು ಕಂಪನಿಯಲ್ಲಿ IDFC ಲಿಮಿಟೆಡ್ ಹಾಗೇನೆ IDFC ಹೋಲ್ಡಿಂಗ್ ಮರ್ಜ್ ಆಗುತ್ತೆ. ಸೊ ಯಾವ ರೀತಿಯಲ್ಲಿ HDFC ಬ್ಯಾಂಕ್ ಅಲ್ಲಿ HDFC ಲಿಮಿಟೆಡ್ ಮರ್ಜ್ ಆಗ್ತದೆ ಅದೇ ರೀತಿಯಲ್ಲಿ IDFC ಕೂಡ ಈ ಒಂದು ಮರ್ಜರ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಇಂದ್ರಪ್ರಸ್ಥ ಗ್ಯಾಸ್, IGL, MGL ಹಾಗೆ ಗುಜರಾತ್ ಗ್ಯಾಸ್ ಅನ್ನ CLSA ಕವರ್ ಮಾಡಿ ಸೊ ಮುಂದಿನ ದಿನಗಳಲ್ಲಿ ಈ ಕಂಪನಿಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ CLSA ತಮ್ಮ ಒಂದು ಕಮೆಂಟರಿಯನ್ನ ಕೊಟ್ಟಿದ್ದಾರೆ. ನ್ಯಾಚುರಲ್ ಗ್ಯಾಸ್ LNG ಪ್ರೈಸಸ್ ಕಡಿಮೆ ಆಗೋದ್ರಿಂದ ಲೋಕಲ್ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಅದು ಪಾಸಿಟಿವ್ ಆಗುತ್ತೆ. ಒಳ್ಳೆ ಒಂದು ಮಾರ್ಜಿನ್ಸ್ ಅನ್ನ ಈ ಕಂಪನಿಗಳು ಮೇಂಟೈನ್ ಮಾಡ್ತಾರೆ ಅಂತ CLSA ತಮ್ಮ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇವರು IGL ನಲ್ಲಿ ಈ ಮುಂಚೆ 420 ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಅದನ್ನ ಈಗ ಇನ್ಕ್ರೀಸ್ ಮಾಡಿ 585 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ MGL ಅಲ್ಲಿ 1020 ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಅದನ್ನ ಈಗ ಇನ್ಕ್ರೀಸ್ ಮಾಡಿ 1260 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ನ್ಯೂಸ್ ನಿಂದ ಇವತ್ತು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. IGL ನಲ್ಲಿ 3% ಅಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. MGL ಕೂಡ 1.5% ಅಷ್ಟು ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಹಾಗೆ ಗುಜರಾತ್ ಗ್ಯಾಸ್ ಮತ್ತೆ ಅದಾನಿ ಟೋಟಲ್ ಗ್ಯಾಸ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಮಗೆ ಇವತ್ತಿನ ದಿನದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಳೆದ 1 ವರ್ಷಗಳಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಅಷ್ಟಾಗಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. LNG ಪ್ರೈಸಸ್ ಕಡಿಮೆ ಆದ್ರೆ ಖಂಡಿತವಾಗ್ಲೂ IGL, MGL ಈ ಎಲ್ಲ ಸ್ಟಾಕ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಅನ್ನ ನಾವು Q4 ಮತ್ತೆ Q1 2024 ಫೈನಾನ್ಷಿಯಲ್ ಇಯರ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.